ಕ್ಷೇತ್ರಗಳ ಉಪಚುನಾವಣೆ ಏನು ನಡೀತು, ಜಿದ್ದಾಜಿದ್ದಿಲೇ ಚುನಾವಣೆ ಪ್ರಚಾರ ನಡೀತು. ಈ ಚುನಾವಣೆಯಲ್ಲಿ JDS BJP ಜೊತೆಗೆ ಸ್ಪರ್ಧೆ ಮಾಡಿದ್ರು. ಸ್ಪರ್ಧೆ ಮಾಡೋಕ್ಕಿಂತ ಮೊದಲೇ ಅವರು ತುಂಬ ಆಸೆ ಇಟ್ಕೊಂಡಿದ್ರು. ಸಿದ್ದರಾಮಯ್ಯವ್ರನ್ನ ಸುಳ್ಳನ್ನು ಸತ್ಯ ಮಾಡೋದ್ರ ಮುಖಾಂತರ ಒಂದು ರಾಜಕೀಯ ಪಿತೂರಿ ಮೂಲಕ ಸಿಲುಕಿಸಿ ಅವರ ವ್ಯಕ್ತಿತ್ವಕ್ಕೆ, ಅವರ ನಾಯಕತ್ವಕ್ಕೆ ಮಸಿ ಬಿಡೋದು, ಜನರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ಬೇಗ ಆತುರದಿಂದ ಮತ್ತೊಮ್ಮೆ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ ರಚನೆ ಮಾಡ್ತಕ್ಕಂಥ ಉತ್ಸಾಹದಲ್ಲಿದ್ದರು. ಒಂದು ಮೂಡ ಸೈಟು, ಅವರೇನು ಮೂಡ ಸೈಟ್ಗಳನ್ನ ತಗೊಂಡಿರಲ್ಲ. ಅವರು 3 ಎಕರೆ 14 ಗುಂಟೆ ಜಮೀನು ಹೋಯಿತು. ಜಮೀನಿಗೆ ಪರ್ಯಾಯವಾಗಿ ಅವ್ರ ಆಸ್ತಿ ಬಂದರು. ಅವ್ರು ಕಳ್ಕೊಂಡಿರೋ ಆಸ್ತಿಗೆ ನಮಗೆ ಪರ್ಯಾಯವಾಗಿ ಕೊಡಿ ಅನ್ನೋದಷ್ಟೇ ಸಬ್ಜೆಕ್ಟು. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ, ಯಾರ ಪಾತ್ರ ಏನೂ ಇಲ್ಲ. ಯಾರು ಫೇವರ್ ಮಾಡೋದು ತೆಗೆದಿಲ್ಲ. ಈ ವಿಷಯವನ್ನು ಕೇಂದ್ರದಿಂದ ರಾಜಭವನದ ಮೂಲಕ ಒಂದು ಸಾಮಾನ್ಯನ ಅರ್ಜಿಯ ಮೇಲೆ ಇಷ್ಟೊಂದು ತಾರ್ಕಿಕ ಅಂತ ತಗೊಂಡು ಪಾದಯಾತ್ರೆ ಮಾಡಿದ್ರು. ಇಲ್ಲದೇ ಇರೋಂಥ ಸುಳ್ಳನ್ನೆಲ್ಲ ಬಿತ್ತರಿಸಿ ಸತ್ಯ ಮಾಡೋಕ್ಕೆ ನೋಡಿದ್ರು. ಸೊ ಈ ಚುನಾವಣೆಯಲ್ಲಿ ಅವರೆಲ್ಲ ವರ್ಕೌಟ್ ಮಾಡ್ತಾರೆ ಅಂತ ತಿಳ್ಕೊಂಡ್ರು. ಸೊ ಚುನಾವಣೆಯಲ್ಲಿ ಜನ ಯಾವುದಕ್ಕೂ ಮನ್ನಣೆ ಕೊಡಲಿಲ್ಲ. ಇವರ ರಾಜಕೀಯ ಸಿದ್ಧಾಂತ, ಸರ್ವಾಧಿಕಾರಿ ಪ್ರವೃತ್ತಿ, ಸುಳ್ಳನ್ನು ಸತ್ಯ ಮಾಡ್ತಕ್ಕಂಥ ರಾಜಕೀಯದ ಕೀಳು ಮಟ್ಟದ ನಡೆ ಈ ಚುನಾವಣೆಯಲ್ಲಿ ಜನ ಆಶೀರ್ವಾದ ಮಾಡಲಿಕ್ಕೆ ನಮ್ಮ 5 ಗ್ಯಾರಂಟಿಗಳು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಸಮುದಾಯಗಳಿಗೆ ಸಾಮಾನ್ಯ ಕನಿಷ್ಠವಾದಂಥ ಆದಾಯ ಬರೋ ರೀತಿಯಲ್ಲಿ 1,20,00,000 ಕುಟುಂಬಗಳಿಗೆ ಮಾಸಿಕ 5,000 ರೂಪಾಯಿ ವರಮಾನ ಬರತಕ್ಕಂಥ ತೀರ್ಮಾನ ಮಾಡಿದ್ದು ದೇಶದ ಇತಿಹಾಸದಲ್ಲಿ ಮೊದಲನೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಸೊ ನಮ್ಮ ಆಡಳಿತ ಮತ್ತು ಗ್ಯಾರಂಟಿಗಳಿಗೆ ಬೆಂಬಲ ನೀಡಿ JDS BJPಯ ರಾಜಕೀಯ ಪಿತೂರಿ ಮತ್ತು ಕುತಂತ್ರವನ್ನು ಬಯಲಿಗಿಳಿದು ಈ 3 ಉಪಚುನಾವಣೆಯಲ್ಲಿ ನಾವು ನಿರೀಕ್ಷೆಗಿಂತ ಹೆಚ್ಚಾಗಿಯೇ ಜನ ಆಶೀರ್ವಾದ ಮಾಡಿ ನಮ್ಮ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ಬೆಂಬಲ ಆಶೀರ್ವಾದ ಕೊಟ್ಟಿದ್ದಾರೆ. ನಮಗೆ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ನಮಗೆ ಇನ್ನೂ ಶಕ್ತಿ, ಆಶೀರ್ವಾದವನ್ನು ಜನರು ಕೊಟ್ಟಿದ್ದಾರೆ. ಈ ಚುನಾವಣೆ ನೇರವಾಗಿ ವಿರೋಧ ಪಕ್ಷಗಳಿಗೆ ಉತ್ತರ ಏನು ಕೊಟ್ಟಿದೆ ಅಂದರೆ, ವಿರೋಧ ಪಕ್ಷವಾಗಿ ರಾಜ್ಯದ ಸಮಸ್ಯೆ, ಜನರ ಸಮಸ್ಯೆಗಳು, ಅಭಿವೃದ್ಧಿಗೆ ನೀವು ವಿರೋಧ ಪಕ್ಷವಾಗಿ ಸಲಹೆ ಕೊಡಿ, ರಚನಾತ್ಮಕವಾದಂಥ ಟೀಕೆ ಮಾಡಿ, ಇಲ್ಲ ಸಲ್ಲದ ಆರೋಪ ಮಾಡಬೇಡಿ, ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮುಖಕ್ಕೆ ಮಸಿ ಬಡಿತಕ್ಕಂಥ, ವ್ಯಕ್ತಿತ್ವ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಈ ಒಂದು ಚುನಾವಣೆಯ ಸಾಧನೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರ ಪರಿಶ್ರಮದಿಂದ ಜನ ಆಶೀರ್ವಾದ ಮಾಡಿದರೆ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅದಕ್ಕೆ ಈ 3 ಕ್ಷೇತ್ರಗಳ ಮತದಾರರನ್ನು ನಾವು ಅಭಿನಂದಿಸ್ತೇವೆ. ಎರಡನೇದಾಗಿ, ನಾನು ಹಾಸನಕ್ಕೆ ಬಂದು ಸುಮಾರು ವರ್ಷಗಳೇ ಆಯಿತು. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ತಾವೆಲ್ಲ ವ್ಯಾಪಕವಾಗಿ ಬೆಂಬಲ ಕೊಟ್ಟಿದ್ರಿ. ಮತ್ತು ಅಂದಿನ ಸಂದರ್ಭದಲ್ಲಿ ಇಡೀ ಹಾಸನ ಜಿಲ್ಲೆಯ ಸಮಸ್ತ ಜನರು ಕೂಡ ಅಭಿವೃದ್ಧಿಯ ಪರವಾಗಿ ನಿಂತಿರೋದನ್ನು ನೋಡಿದ್ದೀವಿ. ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ತಂದಿರೋದ್ರಿಂದ ಈ ರಸ್ತೆಗಳು, ಬಿಲ್ಡಿಂಗ್ಗಳು, ಇಲ್ಲಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಕಣ್ಣಿಗೆ ಕಾಣೋ ರೀತಿಯಲ್ಲಿ, ಇನ್ಕ್ಲೂಡಿಂಗ್ ನಮ್ಮ ಸಿರಾಡಿ ಘಾಟ್ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನು ಸ್ವತಃ ನಾವು ಪತ್ರಿಕೆಯವರೆಲ್ಲ ಅಲ್ಲೇ ಹೋಗಿ 10 ಸಾರಿ ನೋಡಿದ್ದೀವಿ. ರಸ್ತೆಗಳು, ನಮ್ಮ ಗುಂಡಿ ಬಿದ್ದಂಥ ರಸ್ತೆಗೆ ಸ್ಟ್ರೈಕ್ ನಡೀತಿದ್ದಾಗ ದುದ್ದ ಹಾಸನ್ ರೋಡ್ ಇರ್ಬೋದು, ಮತ್ತು ಇತರ ರಸ್ತೆಗಳೆಲ್ಲ ತಾವೆಲ್ಲ ನೋಡಿದ್ದೀರಿ. ಅದಕ್ಕೆ ಅಭಿವೃದ್ಧಿಗೆ ಯಾವಾಗಲೂ ಜನ ಸ್ಪಂದನೆ ಮಾಡ್ತಾರೆ, ಸಹಕಾರ ಮಾಡ್ತಾರೆ. ಅದಕ್ಕೆ ಅದು ದೊಡ್ಡ ಉದಾಹರಣೆ. ಈಗ 5ನೇ ತಾರೀಕು ಡಿಸೆಂಬರ್ಗೆ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ, ಅಥವಾ ಸರ್ಕಾರ ಆಯೋಜನೆ ಮಾಡೋ ಕಾರ್ಯಕ್ರಮವೂ ಅಲ್ಲ. ಸಿದ್ದರಾಮಯ್ಯನವರ
ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಅವರ ಅಭಿಮಾನಿಗಳ ಸಂಘ ನಮ್ಮನ್ನು ಭೇಟಿ ಮಾಡಿ ಕೇಳಿದರು. ಅದಕ್ಕೆ ಸಂತೋಷ, ನೀವು ನಿಮ್ಮ ಅಭಿಮಾನದಿಂದ ನೀವು ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮದು ಬೆಂಬಲ ಇದೆ ಅಂತ ಹೇಳಿದ್ದೀವಿ. ಅದಕ್ಕೆ ಅವರು ಸ್ವತಃ ಇಲ್ಲಿ ಬಂದು ಆ ಸ್ಥಳ ಎಲ್ಲ ಪರಿಶೀಲನೆ ಮಾಡಿ ನಮಗೂ ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಏನು ಸ್ವಾಭಿಮಾನಿ ಸಂಘದ ಸದಸ್ಯರು ಒಂದು ಸಮಾವೇಶ ಮಾಡಬೇಕು ಸಿದ್ದರಾಮಯ್ಯನವರ ಸ್ವಾಭಿಮಾನಿಗಳು ಅಂತ ಬಯಸಿದ್ದಾರೆ. ಆ ಒಂದು ಸಮಾವೇಶಕ್ಕೆ ಯಶಸ್ವಿ ಕೋರಲಿಕ್ಕೆ ನಾವೆಲ್ಲರ ಸಹಕಾರ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಅವರು ಏನು ಸಂಘಟನೆ ಮಾಡ್ತಾರೆ, ಏನು ಬೆಂಬಲ ನಮ್ಗೆ ಕೇಳ್ತಾರೆ, ಅದಕ್ಕೆ ಕೊಡಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ರಾಜ